ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳಿಂದ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಇವಾಗ ನೋಡಿ, ನಾನು ಹೊಸದಾಗಿ ಒಂದು ಸಿಂಪಲ್ಲಾಗಿ ಇರುವಂಥದ್ದು, ಸಿಂಪಲ್ ವಿತ್ ಬ್ರೈಡಲ್ ರೀತಿಯೂ ಕಾಣಿಸ್ಬೇಕು, ಆ ರೀತಿಯಾಗಿ ನಿಮಗೆ ಈಸಿಯಾಗಿ ಕುಚ್ಚಾಕೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಈಗಲೂ ಕೂಡ ವಿಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ, ಆದ್ರೂ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಆ್ಯಸ್ ಯೂಶ್ವಲ್ ಆಗಿ ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಎರಡು ಗ್ಯಾಪ್ ಬಿಟ್ಟು ಚೈನ್ ಹಾಕೋಬೇಕು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಚೈನ್ ಹಾಕೋಬೇಕು. 2 ಬ್ಲ್ಯಾಕು, 5 ಚೈನ್ದು 2 ಬ್ಲಾಕ್ನ ಹಾಕಿದ್ದೀನಿ. ಅದಾದ ನಂತರ 3 ಬ್ಲಾಕ್ಗಳನ್ನ ಹಾಕಬೇಕು. ಇದೆಲ್ಲವನ್ನು ಸ್ಯಾರಿ ಕಂಪ್ಲೀಟಾಗಿ ಮಾಡಿದ ನಂತರ ಕೊನೆಯಲ್ಲೂ ಕೂಡ ನಾವು ಒಂದು ಮಡಿಯನ್ನು ಹಾಕಿ, ನೋಡಿ ಇಲ್ಲಿ ಈ ರೀತಿಯಾದಂಥ ಬೀಡನ್ನ ನಾನಿಲ್ಲಿ ಸೇರಿಸ್ತಾ ಇರೋದು. ಇಲ್ಲಿ ನೀವು 9.85 mm ಅನ್ನುವಂಥ ನಾನು ಕ್ರೋಶವನ್ನು ತೊಗೊಂಡಿರೋದು. ಈ ಕ್ರೋಶದಲ್ಲಿ ಹಾಕಿದ್ರೆ ಎಷ್ಟು ಫಾಸ್ಟಾಗಿ ನೀವು ಹಾಕ್ಬೋದು ಅಂತ ಹೇಳಿದ್ರೆ, ಒಂದು 10 ನಿಮಿಷಕ್ಕೆ ಈ ಬೇಸ್ ಲೈನ್ನ ನೀವು ಮಾಡ್ಕೊಬಿಡ್ಬೋದು, ಅಷ್ಟು ಫಾಸ್ಟಾಗಿ ಇದರಲ್ಲಿ ನಮಗೆ ಚೈನ್ಸು ಬರುತ್ತೆ. ನೋಡಿ, ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡ್ಕೊಂಡಾದ ನಂತರ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಾದ್ಮೇಲೆ 5 ಚೈನ್ಸ್ ಹಾಕಿ ಈ ರೀತಿಯಾಗಿ ಲಾಕ್ ಮಾಡಿದ ನಂತರ, ನೋಡಿ ಇಲ್ಲಿ ಈ ರೀತಿಯಾಗಿ ಲಾಕ್ ಮಾಡಿದ ನಂತರ 5 ಚೈನ್ಸ್ ಹಾಕೊಳ್ಳಿ. 1 2 3 4 ಆ್ಯಂಡ್ 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಲಾಕ್ ಮಾಡಬೇಕು. ಕಾಣಿಸ್ತಾ ಇದೆ ಅಲ್ವಾ ನಾನು ಹಾಕ್ತಾ ಇರೋ ಡಿಸೈನು? ಇನ್ನೊಂದು ಸಲ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ಹಾಕಿದ ನಂತರ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ದಾರನ ಹೊರಗಡೆ ತೊಗೊಂಡು ಬಂದು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ ಮತ್ತೆ 5 ಚೈನ್ಸ್ ಹಾಕೋಬೇಕು. ಈ ರೀತಿಯಾಗಿ 5 ಚೈನ್ಸ್ನ ಹಾಕ್ಬಿಟ್ಟು ಅದನ್ನು ಅಷ್ಟೇ ಎಲ್ಲಿಗೆ ಬರುತ್ತೋ ಲಾಕ್ ಮಾಡ್ಕೊಳ್ಳಿ. ಇದು ನನಗೆ ಇನ್ನೂ ಸ್ವಲ್ಪ ಸ್ಪೇಸ್ ಎಕ್ಸ್ಟ್ರಾ ಉಳ್ಕೊಂಡಿದೆ, ಸೀರೆ ಕೊನೆ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ಅಲ್ಲಿಗೆ ಬೇಕಾದರೆ ನೀವೊಂದು ಎಕ್ಸ್ಟ್ರಾ ಕುಚ್ಚನ್ನ ಹಾಕೋಬೋದು. ಅಲ್ಲಿಗೆ ಬೇಕು ಅಂತಂದರೆ ಇನ್ನೊಂದು 5 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಆದರೆ ನಾವು ಸಾಧ್ಯವಾದಷ್ಟು ಏನು ಮಾಡಬೇಕು ಅಂತಂದರೆ ಅದು ಕರೆಕ್ಟಾಗಿಯೇ ಲಾಕ್ ಆಗಬೇಕು, ಆ ರೀತಿ ಸರಿ ಹೋಗಬೇಕು, ಆ ರೀತಿಯಾಗಿ ನಾವು ನೋಡಿಕೊಂಡು ತೊಗೋಬೇಕು ಯಾವಾಗಲೂ ಅಷ್ಟೇ. ಅದಾದ ನಂತರ ಈ ರೀತಿಯಾಗಿ ಒಂದು 3 ಚೈನ್ನ ಹಾಕಿ 3 ಚೈನ್ನ ಹಾಕ್ಬಿಟ್ಟು ಇಲ್ಲಿ ನೋಡಿ, ಸೂಜಿಯ ಈ ಕಡೆ ಭಾಗದಿಂದ ಇಲ್ಲಿ ಕಟ್ ಮಾಡಬೇಕು. ಈ ಥ್ರೆಡ್ನ ಹಿಂಗೆ ಹೊರಗಡೆ ತೆಗೆದ್ರೆ ಆಯಿತು. ಇದು ಕಂಪ್ಲೀಟಾಗಿ ಲಾಕ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಈ ಲಾಕ್ ನಮಗೆ ಓಪನ್ ಆಗೋದೇ ಇಲ್ಲ, ಅಷ್ಟು ಸ್ಟಿಫ್ ಆಗಿರುತ್ತೆ ಈ ಲಾಕು. ಈ ರೀತಿ ಸೆಕೆಂಡ್ ಲೈನ್ ಮಾಡೋದು ಯಾವ ರೀತಿ ಅಂತ ನೋಡ್ಕೊಬಿಡೋಣ ಬನ್ನಿ. ನೋಡಿ, ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಎಲ್ಲಿ ಲಾಕ್ ಮಾಡ್ಕೊಂಡಿದ್ವೋ ಅದೇ ಪಾಯಿಂಟ್ ಒಳಗಡೆ ಹೋಗ್ಬಿಟ್ಟು ಇಲ್ಲೂ ಕೂಡ ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋಣ ನಾವು. ಲಾಕ್ ಮಾಡ್ಕೊಂಡಾದ ನಂತರ ಈ ಚೈನ್ ಒಳಗಡೆಗೆ ಹೋಗ್ಬಿಟ್ಟು ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಚೈನ್ ಒಳಗಡೆ ಹೋಗ್ಬಿಟ್ಟು ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಾದ ನಂತರ ಒಂದು 3 ಚೈನ್ಸ್ ಹಾಕೊಳ್ಳೋಣ. 3 ಅಥವಾ 4 ಚೈನ್ಸ್ನ 4 ಚೈನ್ ಹಾಕ್ಕೊಂಡು ಮೊದಲು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಎಲ್ಲಿ ನಾವು ಲಾಕ್ ಮಾಡಿದ್ವೋ ಅದೇ ಲಾಕ್ ಪಾಯಿಂಟ್ಗೆ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಾದ ನಂತರ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ ನಂತರ ಅಗೇನ್ 5 ಚೈನ್ಸ್ ಹಾಕ್ಕೊಂಡು ಎಲ್ಲೆಲ್ಲಿ ನಾವು ಲಾಕ್ ಮಾಡಿದ್ವೋ ಮೊದಲೆಲ್ಲ ಅದೇ ಸೇಮ್ ಪಾಯಿಂಟ್ಗಳಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡಾದ್ಮೇಲೆ ನೋಡಿ ಇಲ್ಲೆಲ್ಲ 5 ಚೈನ್ಸ್ ತೊಗೊಂಡಿದ್ದೀವಿ ಅಲ್ವಾ, ಈ ಬೀಡ್ಸ್ ಇರೋ ಸೈಡಲ್ಲಿ ಮಾತ್ರ 6 ಚೈನ್ಸ್ನ ತೊಗೋಬೇಕು. 1 2 3 4 5 6 ಚೈನ್ಸ್ನ ತೊಗೊಂಡು ನೋಡಿ ಇಲ್ಲಿ ಹಿಂಭಾಗದಿಂದ ಬಂದು, ಅಂದರೆ ಬ್ಯಾಕ್ ಸೈಡಿಂದ ಈ ರೀತಿಯಾಗಿ ಬ್ಯಾಕ್ ಸೈಡಿಂದ ಬಂದರೆ ನಮಗೆ ಇಲ್ಲಿ ಒಂದು ಪಾಯಿಂಟ್ ಕಾಣಿಸುತ್ತೆ, ಅದು ಲಾಕ್ ಪಾಯಿಂಟೇನೆ. ಸೇಮ್ ಅದರೊಳಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡಾದ ನಂತರ ಮತ್ತೆ ಇಲ್ಲಿ 5 ಚೈನ್ಸ್ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ 5 ಚೈನ್ಸ್ ಹಾಕೊಳ್ಳೋದು, ಲಾಕ್ ಮಾಡೋದು. ಬೀಡ್ಸ್ ಇರೋ ಕಡೆಗಳಲ್ಲಿ ಮಾತ್ರ 6 ಚೈನ್ಸ್ನ ಹಾಕೋದು. ಇಲ್ಲಿಗೆ ನಾವು ಆರ್ಚ್ನ ಹಾಕ್ತೀವಿ ಅದರಿಂದ. ಇದೆಲ್ಲ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಥರ್ಡ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಮೊದಲು ಎಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲೇ ಹೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ ನಂತರ ನೋಡಿ ಈ ರೀತಿಯಾಗಿ ಚೈನ್ಸ್ ಹಾಕ್ಕೊಳ್ಳಿ. ಒಂದು 3 ಚೈನ್ಸ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಚೈನ್ ಹಾಕ್ಕೊಂಡು ಕಾಣಿಸ್ತಾ ಇದೆ ಅಲ್ವೇಲಿ, ಎಲ್ಲಿ ನಾವು ಲಾಕ್ ಮಾಡಿದ್ವೋ ಪಾಯಿಂಟ್, ಆ ಪಾಯಿಂಟ್ ಮೇಲ್ಗಡೆ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಾದ ನಂತರ
ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಫಸ್ಟು ಈ ಪಕ್ಕದ ಚೈನ್ ಇದೆ ಅಲ್ವಾ, ಆ ಚೈನ್ ಒಳಗಡೆ ಹೋಗ್ಬಿಟ್ಟು ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಇಲ್ಲಿ ನಾವು ಚೈನ್ ಹಾಕಿದ್ವಿ ನೋಡಿ ಗ್ಯಾಪು, ಆ ಗ್ಯಾಪ್ ಒಳಗಡೆ ಕ್ರೋಶವನ್ನು ಹಾಕಿ ಈ ರೀತಿಯಾಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಮಾಡಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತೊಗೋಬೇಕು. ದಾರ ತೊಗೊಂಡು ಈ ಚೈನ್ ಒಳಗಡೆ ಹೋಗ್ಬಿಟ್ಟು ಎರಡರಲ್ಲಿ ಒಂದು ಎಗೇನ್ ಎರಡರಲ್ಲಿ ಒಂದು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಳ್ಳೋದು, ಬ್ಯಾಕ್ ಸೈಡ್ ಇರುವಂಥ ಚೈನ್ ಒಳಗಡೆ ಹೋಗೋದು, ಎರಡರಲ್ಲಿ ಒಂದು ಮಾಡೋದು. ಈಗ ಸೂಜಿ ಮೇಲೆ ಒಂದು ಸಲ ದಾರ ಹಿಂದೆ ಸುತ್ತಕೊಂಡು ಮುಂದೆ ಬರ್ಬೇಕಾದ್ರೆ ಈ ಥ್ರೆಡ್ನ ಹೊರಗೆ ತಂದಾಗ ಇಲ್ಲಿ 2 ದಾರ ಇರುತ್ತೆ, ಅದನ್ನ ಎರಡರಲ್ಲಿ ಒಂದು ಕಂಬವನ್ನು ಮಾಡಿಕೊಂಡು ಎಣ್ಕೋತಾ ಬರಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಚೈನ್ ಕಂಬಗಳನ್ನ ಎಣ್ಕೊಳ್ತಾ ಬರಬೇಕು. ನಾನಿವಾಗ ಇಲ್ಲಿ ಒಟ್ಟು 15 ಕಂಬವನ್ನು ಹಾಕ್ಕೊಂಡಿದ್ದೀನಿ. 15 ಕಂಬನೂ ಕೂಡ ಈ ರೀತಿ ಎರಡರಲ್ಲಿ ಒಂದು ಮಾಡಿರುವಂಥದ್ದೇ. ಅದಾದ ನಂತರ ಪಕ್ಕದ ಚೈನ್ ಇದೆ ಅಲ್ವಾ, ಚೈನ್ ಒಳಗಡೆ ಹೋಗ್ಬಿಟ್ಟು ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಾದಮೇಲೆ ನೆಕ್ಸ್ಟು ಏನಿತ್ತು ಇಲ್ಲಿ ಲಾಕ್ ಪಾಯಿಂಟು ಅದರಲ್ಲೇ ಹೋಗ್ಬಿಟ್ಟು ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು. ಆವಾಗ ನಮಗೆ ಫಿನಿಶಿಂಗು ಆರ್ಚದು ತುಂಬ ನೀಟಾಗಿ ಬರುತ್ತೆ. ನೋಡಿ ಇವಾಗ ಆರ್ಚು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಸಿ ಇದೆ, ತುಂಬ ಫಾಸ್ಟಾಗಿ ಹಾಕೋಬೋದು. ಅದಾದ ನಂತರ ನೆಕ್ಸ್ಟು 5 ಚೈನ್ಸ್, ನಾವು ಮೊದಲೆಲ್ಲ ಯಾವ ರೀತಿಯಾಗಿ 5 ಚೈನ್ಸ್ನ ತೊಗೊಂಡಿದ್ವೋ ಅದೇ ರೀತಿಯಾಗಿ ಮೇಲ್ಗಡೆ ಬರ್ತಾ ಲೆಂತ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ನೋಡಿ ಇಲ್ಲಿ ನೋಡ್ಕೊಳ್ಳಿ, ಇಲ್ಲ 5 ಚೈನ್ಸ್ ಬೇಕಿದ್ದಕ್ಕೆ. ಸೊ 5 ಚೈನ್ಸ್ನ ತೊಗೊಂಡು ಎಲ್ಲಿ ಲಾಕ್ ಇತ್ತೋ ಆ ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಂಡಾದ ನಂತರ ಮತ್ತೆ ಪಕ್ಕದ ಕಂಬದೊಳಗಡೆ ಹೋಗ್ಬಿಟ್ಟು ಒಂದು ಸಲ ಲಾಕ್ ಮಾಡಿ. ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಳ್ಳೋದು, ದಾರ ತೊಗೊಂಡು ಹಿಂದೆ ಇರೋ ಚೈನ್ ಒಳಗಡೆ ಹೋಗ್ಬಿಟ್ಟು ಇದನ್ನು ಅಷ್ಟೇ ಅದೇ ರೀತಿಯಲ್ಲಿ ಎರಡರಲ್ಲಿ ಒಂದು ಸೂಜಿ ದಾರ ತೊಗೋಬೇಕಾದ್ರೆ ಸ್ವಲ್ಪ ಲೂಸ್ ಬಿಡಬೇಕು. ತುಂಬ ನೀವು ಟೈಟ್ ಮಾಡೋಕ್ಕೋಯ್ತು ಅಂದರೆ ಆರ್ಚು ಮಡ್ಚ್ಕೊಂಡಂಗೆ ಆಗಿಬಿಡುತ್ತೆ. ಸ್ವಲ್ಪ ಲೂಸ್ ಬಿಟ್ಟು ನೀವು ಮಾಡ್ತು ಅಂತ ಅಂದರೆ ಆರ್ಚು ನೀಟಾಗಿ ಅಗಲವಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೂಸ್ ಬಿಟ್ಕೊಂಡೇ ಮಾಡಿ. ಫಸ್ಟ್ ಟೈಮ್ ಇರೋರು ಇನ್ನೂ ಸ್ವಲ್ಪ ಲೂಸ್ ಬಿಟ್ಕೊಂಡು ಮಾಡಿದ್ರು ತೊಂದರೆ ಇಲ್ಲ. ಮಾಡ್ತಾ ನಿಮಗೆ ಎಷ್ಟು ಲೂಸ್ ಬಿಡಬೇಕು, ಯಾವಾಗ ಟೈಟ್ ಮಾಡಬೇಕು, ಯಾವಾಗ ಲೂಸ್ ಮಾಡಬೇಕು ಅನ್ನೋದು ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡತ್ತೆ. ನನಗೆ ಇದೇ ರೀತಿಯಾಗಿ ಕಂಪ್ಲೀಟಾಗಿ ಎಲ್ಲವನ್ನು ಕೂಡ ಮಾಡ್ಕೋತೀನಿ. ತುಂಬ ಈಸಿ ಇದೆ ಡಿಸೈನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡ್ತಾ ಇಲ್ಲ ಫ್ರೆಂಡ್ಸ್, ನಮ್ಮ ನೆಕ್ಸ್ಟ್ ಸ್ಟೆಪ್ ಡಿಸೈನು ಈ ರೀತಿಯಾಗಿ ಬರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ವಿ ಶೇಪಲ್ಲಿ ಇದನ್ನ ಆರ್ಚ್ನ ಮಾಡ್ಕೊಂಡಿರೋದು. ಮಧ್ಯದಲ್ಲಿ ಒಂದೊಂದು ಮೆಟಲ್ ಬೀಡನ್ನ ಹಾಕಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಗೊಂಡೆ ಕಟ್ಟಕ್ಕೆ ಸ್ಪೇಸ್ನ ಕೊಟ್ಟಿದ್ದೀನಿ. ಈ ಸ್ಟೆಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಮ್ಮ ಲಾಕ್ ಇರುತ್ತೆ ಅಲ್ವ, ಅಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು. ಅದಾದ ನಂತರ 5 ಚೈನ್ಸ್ ಹಾಕಿದ ನಂತರ ನೋಡಿ ಎಲ್ಲಿ ಲಾಕ್ ಇರುತ್ತಲ್ವ, ನೆಕ್ಸ್ಟ್ ಲಾಕು ನಮಗೆ ಆ ಲಾಕ್ ಒಳಗಡೆ ಹೋಗ್ಬಿಟ್ಟು ನಾವು ಲಾಕ್ನ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಅಥವಾ ಹಿಂದೆ ಮುಂದೆ ಕಂಬಗಳಲ್ಲಿ ಎಲ್ಲೂ ಲಾಕ್ ಮಾಡೋಕ್ಕೆ ಹೋಗಬಾರ್ದು. ಲಾಕಿಗೆ ಇಟ್ಕೊಂಡಿರ್ತೀವಲ್ಲ ಲಾಕ್ ಪ್ಲೇಸು, ಅಲ್ಲೇ ಲಾಕ್ ಮಾಡಬೇಕು. ಅದಾದ ನಂತರ ಒಂದು ಗ್ಯಾಪ್ನ ಕೊಟ್ಟು ನೆಕ್ಸ್ಟ್ ಕಂಬದಿಂದ ನಾವು ಸಿಂಗಲ್ ಕ್ರೋಶ ರೀತಿಯಲ್ಲಿ ಚೈನ್ಸ್ಗಳನ್ನ ಹಾಕೋಕ್ಕೆ ಶುರು ಮಾಡಬೇಕು. ಒಟ್ಟು ಈ ಕಡೆ 7 ಸಿಂಗಲ್ ಕಂಬಗಳನ್ನು ಮತ್ತು ಆ ಕಡೆ 7 ಕಂಬಗಳನ್ನ ಹಾಕಬೇಕು. ನಾನು ನಿಮಗೆ ಮೊದಲನೇ 7 ಕಂಬ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೂಜಿ ಮೇಲೆ ಏನು ದಾರ ತಗೊಳ್ಳೋ ಹಾಗಿಲ್ಲ, ಡೈರೆಕ್ಟಾಗಿ ಇಲ್ಲಿ ನಿಮಗೆ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಈ ಗ್ಯಾಪ್ ಒಳಗಡೆ ಬರೋದು, ಕ್ರೋಶನ ತೊಗೊಬಂದು ಅಲ್ಲಿಂದ ಥ್ರೆಡ್ನ ಹೊರಗಡೆ ತಂದು ಲಾಕ್ ಮಾಡೋದು. ಸೂಜಿ ಒಳಗಡೆ ಕ್ರೋಶನ ಹೊರಗಡೆ ತಂದು ಲಾಕ್ ಮಾಡೋದು. ಯಾವುದೇ ರೀತಿಯಾದಂಥ ಇದು ಮಾಡೋ ಹಾಗಿಲ್ಲ. ನೋಡಿ ಇಲ್ಲಿ ಈ ರೀತಿಯಾಗಿ ನಾವು ಸಿಂಗಲ್ ಚೈನ್ಸ್ಗಳನ್ನ ಹಾಕಬೇಕು. ಸಿಂಗಲ್ ಚೈನ್ಸ್ನ ಹಾಕಾದ್ಮೇಲೆ ನೋಡಿ ಇಲ್ಲಿ ನಾನು ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೂಜಿ ಒಳಗಡೆ ಮೊದಲು ಬೀಡನ್ನ ಹಾಕಿ ಆನಂತರ ಈ ರೀತಿ ಲಾಕ್ ಮಾಡ್ಕೊಂಡ್ರೆ ಆಯಿತು. ಬೀಡನ್ನ ಕೂಡ ಇಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಾದ್ಮೇಲೆ 2 ಪ್ಲೇಸ್ನ ಬಿಟ್ಟು 3ನೇ ಪ್ಲೇಸ್ಗೆ 2 ಅಂದರೆ ಮಣಿಗಳನ್ನ ಲೈನ್ಸ್ಗಳನ್ನ ಕಂಬಗಳನ್ನ ಸ್ಕಿಪ್ ಮಾಡಿ ಲಾಕ್ ಮಾಡಿಕೊಂಡು ಅದಾದ ನಂತರ ಮತ್ತೆ ಸಿಂಗಲ್ ಚೈನ್ನ ಹಾಕ್ಕೊಳ್ತಾ ಹೋಗಬೇಕು. ಸಿಂಗಲ್ ಕ್ರೋಶೆಟ್ನ ಒಟ್ಟು ಇಲ್ಲೂ ಕೂಡ ನಾವು 7 ಸಿಂಗಲ್ ಕ್ರೋಶೆಟ್ನ ಹಾಕಬೇಕಾಗುತ್ತೆ. ಅವಾಗ ಎರಡೂ ಕಡೆನೂ ಕೂಡ ಈಕ್ವಲ್ ಆಗಿ ಬರುತ್ತೆ. ಇಲ್ಲಿ ಒಟ್ಟು 16 ಕಂಬ ಇದೆ. ಆ ಕಡೆ 7 ಈ ಕಡೆ 7 ಸಿಂಗಲ್ ಕ್ರೋಶೆಟ್ನ ಹಾಕ್ತೀವಿ. ಮಧ್ಯದಲ್ಲಿ 2 ಕಂಬದ ಜಾಗದಲ್ಲಿ ಈ ಮಣಿಯನ್ನು ಕೂರಿಸ್ತೀವಿ. ನೀವು ಈ ಥರ ದೊಡ್ಡ ಮಣಿ ಬೇಡ ಅಂತಂದರೆ ಸಣ್ಣ ಮಣಿ ಕೂಡ ನಾವು ಉಪಯೋಗಿಸ್ಕೋಬೋದು. ನಾನಿಲ್ಲಿ ದೊಡ್ಡ ಮಣಿನೇ ಹಾಕಿದ್ದೀನಿ, ತುಂಬ ಲಾಂಗ್ ಗ್ಯಾಪ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಆವಾಗ ನಮ್ಮ ಆರ್ಚು ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಬರುತ್ತೆ.
ಡಿಸೈನ್ ಈ ರೀತಿ ವಿ ಶೇಪಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ, ಆರ್ಚಿನ ಡಿಸೈನು. ಇದಾದ ನಂತರ ಲಾಕ್ ಇರುತ್ತಲ್ವ, ನೆಕ್ಸ್ಟ್ ಲಾಕು ಚೈನು ಗೊಂಡೆ ಕಟ್ಟೋಕ್ಕೆ ಅಂತ ಬಿಟ್ಟಿರ್ತೀವಲ್ಲ ಅಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ 5 ಚೈನ್ಸ್ನ ಹಾಕೋಬೇಕು. 5 ಚೈನ್ಸ್ನ ಹಾಕೋದ ನಂತರ ನೆಕ್ಸ್ಟ್ ಲಾಕ್ಗೆ ಲಾಕ್ ಮಾಡಿ, ಈಗ ನಾನು ಯಾವ ರೀತಿಯಾಗಿ ನಿಮಗೆ ಕಂಬಗಳನ್ನ ಹಾಕೋದಕ್ಕೆ ತೋರಿಸ್ಕೊಟ್ನೋ ಅದೇ ರೀತಿಯಾಗಿ ಕಂಬದೊಳಗಡೆ ಸಿಂಗಲ್ ಕ್ರೋಶಗಳನ್ನ ಹಾಕ್ಬಿಟ್ಟು ಈ ರೀತಿಯಾದ ಆರ್ಚ್ಗಳನ್ನ ನಾವು ಮಾಡ್ಕೊಳ್ಳೋದು. ಎಲ್ಲ ಆರ್ಚ್ಗಳು ಸೇಮ್ ಅದೇ ರೀತಿಯಾಗಿ ಇರುತ್ತೆ. ಇದು ಸ್ವಲ್ಪ ಹಿಂಗೆ ಬೆಂಡಾದಂಗೆ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರಬಹುದು. ಯಾಕೆ ಅಂತಂದರೆ ಇದು ನಾವು ವಿ ಶೇಪಲ್ಲಿ ಮಾಡಿರೋದ್ರಿಂದ ಅವರಿಗೆ ಕಾಣಿಸ್ತಾ ಇದೆ. ಇಲ್ಲಿ ಗೊಂಡೆನ ಕಟ್ಟಿದ್ರೆ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ನೀಟಾಗೂ ಕಾಣಿಸುತ್ತೆ. ನಾನು ಇದ್ರ ಫೈನಲ್ ಲುಕ್ಕಾಗಿ ಗೊಂಡೆನ ಕಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿಯಾಗಿ ಡಿಸೈನ್ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ ನಮ್ಮದು ಸ್ಯಾರಿ ಡಿಸೈನ್ ಮುಗಿದಿದೆ. ನಾನಿಲ್ಲಿ 187 ದಪ್ಪದಾದಂಥ ಗೊಂಡೆಯನ್ನು ತೊಗೊಂಡಿದ್ದೀವಿ. ಈ ಡಿಸೈನ್ಗೆ ನಾವು ಈ ರೀತಿ ಗೊಂಡೆ ದಪ್ಪ ಬರಬೇಕು ಅಷ್ಟು ದಾರವನ್ನು ತೊಗೋಬೇಕಾಗುತ್ತೆ. ನೋಡಿ, ಇಷ್ಟು ಮಂದಾಗಿರಬೇಕು ಗೊಂಡೆ. ತುಂಬ ದಪ್ಪಾಗಿದ್ದರೆ ಇದು ಡಿಸೈನು ಸ್ಟಿಫಾಗೂ ಕೂತ್ಕೊಳ್ಳುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ. ನೋಡ್ತಾ ಇದ್ರಲ್ವ ನಿಮಗೆ ಡಿಸೈನ್ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಪ್ರತಿ ಡಿಸೈನ್ ಕೂಡ ಅಷ್ಟೇ, ಪ್ರತಿಯೊಂದು ಆರ್ಚಲ್ಲೂ ಈ ರೀತಿಯಾಗಿ ತುಂಬ ಒಳ್ಳೆ ರೀತಿಯಾದಂಥ ಡಿಸೈನು ಕಾಣಿಸ್ತಾ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೇ ರೀತಿಯಾದಂಥ ಡಿಫ್ರೆಂಟಾಗಿ ಚೆನ್ನಾಗಿ ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣೋಂಥ ಡಿಸೈನ್ಸ್ಗಳು ನೀವು ನೋಡಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ದಂತೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.